ಕಾಂಗ್ರೆಸ್ಗೆ ಹೊಡೆತ ಬೀಳುತ್ತಾ ಅಂತ. ಬಾರಿ ಸಿದ್ದರಾಮಯ್ಯನ ನಿವೃತ್ತಿ ಕಾಂಗ್ರೆಸ್ಗೆ ಏಟ್ ಬೀಳೋದು ಒಂದೇ ಅಲ್ಲ, ಈ ರಾಜ್ಯಕ್ಕೆ ಒಂದು ರೀತಿ ಕೆಟ್ಟ ಸೂಚನೆ ಹೋಗುತ್ತೆ, ಒಳ್ಳೆಯದಲ್ಲ. ಇದು ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ. ಮತ್ತು ವಿದ್ಯಾರ್ಥಿಗಳದು ನೀಟು, ಈ ನೀಟ್ ಬೇಕಾ ಬೇಡವಾ? ಈ ನೀಟ್ನಿಂದ ಏನು, ನೀಟ್ ಇಲ್ಲ ಅಂದ್ರೆ ಏನು, ಇದು ತೀರ್ಮಾನ. ಈ ತೀರ್ಮಾನ ಮಾಡೋದಕ್ಕೆ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ಲಿ 16 ಜನ ಮಂತ್ರಿಗಳಿದ್ದಾರೆ. ಅವ್ರನ್ನ ಬಿಟ್ಟು ನೀಲಕೇಣಿ ಬೇಕಾಗಿರಲಿಲ್ಲ. ನೀಲಕೇಣಿ RSS ಏಜೆಂಟ್ ಬೇಕಾಗಿರಲಿಲ್ಲ. ಸರ್ಕಾರದಲ್ಲೇ ಉನ್ನತ ಮಟ್ಟದ ಅಧಿಕಾರಿಗಳಿದ್ದಾರೆ, MLAಗಳಿದ್ದಾರೆ, MP ಗಳಿದ್ದಾರೆ. ಯಾರನ್ನಾದರೂ ಟೀಮ್ ಮಾಡಿ ನೀವು ನಿಲ್ಲಿಸಬೇಕಾಗಿತ್ತು. ಇದರಲ್ಲಿ ರಾಜಕೀಯ ಮಾಡಬಾರ್ದವು. BJP ಕಾಂಗ್ರೆಸ್ ರಾಜಕೀಯ ಮಾಡಬಾರ್ದಾಗಿತ್ತು. ಸರಿಯಾದವರೊಬ್ಬರನ್ನ, ಮಂತ್ರಿ ಆದವ್ರನ್ನೇ ನೀವು ನೇಮಿಸಬೇಕಾಗಿತ್ತು. ಹಾಗೆ ಹೇಳೋದಾದರೆ ಜೋಶಿ ನೇಮಿಸಬಾರ್ದಾಗಿತ್ತು. ಜೋಶಿಗಿಂತಲೂ ಇನ್ನೂ ಬಹಳ ಉನ್ನತವಾಗಿ ಚಿಂತನೆ ಮಾಡ್ತಕ್ಕಂಥವರು ಮೋದಿ ಕ್ಯಾಬಿನೆಟ್ಲಿದ್ದಾರೆ. ಮೋದಿ ಕ್ಯಾಬಿನೆಟ್ಲಿ ಅಂಥವ್ರು ನೇಮಿಸಿ ನೀವು ಅವ್ರಿಗೆ ಹೇಳಿದರೆ ಭಾಳ ಗಂಭೀರವಾಗಿ ಕೊಡ್ತಾಯಿದ್ರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟ ಕ್ಷಣಕ್ಕೆ ಅವರು ಏನೂ ಇಲ್ಲ, ಸತ್ವನೇ ಇಲ್ಲ ಅಂತಾರಲ್ಲ, ಬುದ್ಧಿವಂತ. ಆದರೆ ಪರಿಸ್ಥಿತಿ ಈ ಥರ ಆಯಿತು. ಈಗ ಇದೊಂದು ಎಚ್ಚರಿಕೆ ಗಂಟೆ ದೇಶಕ್ಕೆ, ರಾಜ್ಯಕ್ಕೆ. ವಿದ್ಯಾರ್ಥಿಗಳು ಎಚ್ಚರಿಕೆ ಗಂಟೆ. ಭ್ರಷ್ಟಾಚಾರ ಅತಿಯಾಗಿದೆ, ಲೂಟಿ ನಡೀತಾ ಇದೆ. ಪ್ರತಿ ಅಧಿಕಾರಿ ವರ್ಗ ಆಗಬೇಕಾದ್ರೆ ದುಡ್ಡು, ಪೊಲೀಸ್ ಇಲಾಖೆ ವರ್ಗ ಆಗಬೇಕಾದ್ರೆ ದುಡ್ಡು, ರೆವಿನ್ಯೂ ಡಿಪಾರ್ಟ್ಮೆಂಟ್ ದುಡ್ಡಿಲ್ಲದೆ ವರ್ಗ ಇಲ್ಲ, ಭಾಳ ಅನ್ಯಾಯ. ಮತ್ತು ಮೆಡಿಕಲ್ ಸೀಟ್ ದುಡ್ಡು ಕೊಟ್ಟು ಬಂದರೆ ಅವರು ಡಾಕ್ಟ್ರುಗಳು ಇಲ್ಲಿ ದುಡ್ಡು ವಸೂಲು ಮಾಡ್ತಾರೆ. ಪೊಲೀಸ್ನವರು ದುಡ್ಡು ಕೊಟ್ಟು ಬಂದರೆ ಅವರು ಜನರಿಂದ ದುಡ್ಡು ವಸೂಲು ಮಾಡ್ತಾರೆ. ಭ್ರಷ್ಟಾಚಾರ ನಿಲ್ಲಲೇಬೇಕು. ಭ್ರಷ್ಟಾಚಾರ ನಿಲ್ಲದೇ ಇದ್ರೆ ಸರ್ಕಾರದ ಮೇಲೆ ಕ್ರಾಂತಿ ಆಗುತ್ತೆ. ಯುವಕರು, ವಿದ್ಯಾರ್ಥಿಗಳು ಬೀದಿ ಬರ್ತಾರೆ. ಹಳ್ಳಿಯಲ್ಲಿ ಯುವಕರು 3 ಡಿಗ್ರಿ ಪಾಸ್ ಮಾಡಿದ್ದಾರೆ. ಅವ್ರ ಬಗ್ಗೆ ಏನು ನಿಮ್ಮದು? ಕಾರಣ ಏನು? ಕನಿಷ್ಠ 10,000 ರೂಪಾಯಿ ಪ್ರತಿಯೊಬ್ಬ ಪಾಸ್ ಮಾಡಿರ್ತಕ್ಕಂಥ ವ್ಯಕ್ತಿಗೆ, ಪ್ರತಿಯೊಬ್ಬರಿಗೂ 10,000 ರೂಪಾಯಿ ತಿಂಗಳು ಕೊಡಿ. ಅವ್ರಿಗೆ ಬೇಕಾಗತ್ತೆ ಬಟ್ಟೆ ಬರಿ ತೊಳೆಯೋದಕ್ಕೆ, ಸಾಬೂನು ತಗೊಳ್ಳೋಕ್ಕೆ, ಸಣ್ಣ ಪಣ್ಣ ಇದ್ದೇ ಇರುತ್ತೆ. ನಾವಿಲ್ಲಿ ಮೇಲೆ ಕೂತ್ಕೊಂಡ್ರೆ ಆಗೋದಿಲ್ಲ. ಇದ್ಯಾವುದೂ ನೀವು ಮಾಡಲಿಲ್ಲ. ಈಗ ನಿಮಗೆ ಎಚ್ಚರಿಕೆ ಗಂಟೆ ಡೆಲ್ಲಿಲಾಗಿದೆ. ಮುಂದೆ ಭ್ರಷ್ಟಾಚಾರದ ವಿರುದ್ಧ ವಿದ್ಯಾರ್ಥಿಗಳು ಬೀದಿಗಿಳಿತಾರೆ, ಕ್ರಾಂತಿ ಆಗುತ್ತೆ. ಎಚ್ಚರ. ನಾನಂತೂ ವಿದ್ಯಾರ್ಥಿಗಳಿಗೆ, ನಾನು ನಮ್ಮ ಕನ್ನಡತೆ ಹೋರಾಟ ಪಕ್ಷ ಸಂಪೂರ್ಣವಾಗಿ ಮೊದಲಿನಿಂದಲೂ ಬೆಂಬಲ ಕೊಡ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗೆ ನಿಮಗೆ ಹೇಳೋದಾದರೆ, ಮೊದಲು ಈ ಕಾಯಿಲೆ ಬಂದಿತ್ತು, ಕರೋನಾ ಕಾಯಿಲೆ ಬಂದಾಗ ನಾನು ಎಲ್ಲರನ್ನು ಪರೀಕ್ಷೆ ಇಲ್ಲದೆ ಪಾಸ್ ಮಾಡಿ ಅಂತೇಳಿ ನಾನು ಮೊದಲು ಹೇಳಿದೆ. ಆ ಕೇಸು ಇನ್ನೂ ನಡೀತಾ ಇದೆ. ಆದ್ದರಿಂದ ಇಡೀ ವಿದ್ಯಾರ್ಥಿಗಳ ಪರವಾಗಿ ನಾನಿದ್ದೇನೆ. ಭದ್ರವಾಗಿರಿ, ಧೈರ್ಯವಾಗಿರಿ, ನಿಮ್ಮ ಜೊತೆಯಲ್ಲಿ ಇರ್ತೇವೆ. ವಿದ್ಯಾರ್ಥಿಗಳ ದೇಶ ಇವತ್ತು ಬರಬೇಕಾಗಿದೆ. ವಿದ್ಯಾರ್ಥಿಗಳ ರಾಜ್ಯ
ಇವತ್ತು ಬರಬೇಕಾಗಿದೆ. ಥ್ಯಾಂಕ್ ಯು.